ಆರಾಧ್ಯ ಎದ್ದು ಸೀತಾಳ ಬಳಿ ಬಂದಳು. ನಾನೇನಾದರೂ ಹೆಲ್ಪ್ ಮಾಡ್ಲಾ ಕೇಳಿದಳು. ಸೀತಾ ನಗುತ್ತಾ ಬೇಡ ಎಂದಳು. ಆರಾಧ್ಯ ಸೀತಾಳ ಬಳಿ ನಿಂತು ಆ ಮಹಿಳೆಯರನ್ನು ದಿಟ್ಟಿಸಿ ನೋಡಲು ಶುರು ಮಾಡಿದಳು. ಅದನ್ನು ಗಮನಿಸಿದ ಆ ಇಬ್ಬರು ಮಹಿಳೆಯರು ಮುಖವನ್ನು ಬೇರೆಡೆಗೆ ತಿರುಗಿಸಿದರು. ಸುಮಂಗಲ ಆನ್ಯಾಳೊಂದಿಗೆ ಶೀತಲ್ ವಾರ್ಡ್ನಿಂದ ಹೊರಬಂದ ತಕ್ಷಣ ಆರಾಧ್ಯ ಒಳಗೆ ಓಡಿ ಹೋದಳು. ಆ ಸಮಯದಲ್ಲಿ ನರ್ಸ್ ಶೀತಲ್ ಕೈಯಿಂದ ಡ್ರಿಪ್ಸ್ ತೆಗೆಯುತ್ತಿದ್ದರು. ಅದನ್ನೇ ನೋಡುತ್ತಾ ನಿಂತಳು ಆರಾಧ್ಯ. ನರ್ಸ್ ಹೋದ ತಕ್ಷಣ ಶೀತಲ್ ಹಾಸಿಗೆಯಿಂದ ಎದ್ದು ದಿಂಬಿಗೆ ಹೊರಗೆ ಕೂತು ಆರಾಧ್ಯ ಎಂದು ಕರೆದಳು. ಆರಾಧ್ಯ ಅವಳ ಮುಂದೆ ಹೋಗಿ ನಿಂತಳು. ಆರಾಧ್ಯಳ 2 ಕೈಗಳನ್ನು ಹಿಡಿದುಕೊಂಡ ಶೀತಲ್ ನಗುತ್ತಾ, ನೋಡು, ನಮ್ಮ ಜೀವನದಲ್ಲಿ ಅನೇಕ ಜನರು ಬರ್ತಾರೆ ಮತ್ತು ಅವರೆಲ್ಲರೂ ನಮ್ಮ ಹೃದಯದಲ್ಲಿ ಬೇರೆ ಬೇರೆ ರೀತಿಯ ಸ್ಥಾನವನ್ನ ಪಡೆದಿರ್ತಾರೆ. ಒಬ್ರು ಸ್ಥಾನನ ಯಾರು ಯಾವತ್ತಿಗೂ ತುಂಬೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಸ್ಥಾನ ಅವ್ರಿಗೆ ಮಾತ್ರನೇ ಸೀಮಿತವಾಗಿರುತ್ತದೆ ಎಂದಳು. ಆರಾಧ್ಯ ಸ್ವಲ್ಪ ತೇವಗೊಂಡ ಕಣ್ಣುಗಳಿಂದ ಸಾರಿ ಶೀತಲ್ ಎಂದಳು. ಶೀತಲ್ ಹುಚ್ಚುಡ್ಗಿ. ಶೀತಲ್ ಜೀವನದಲ್ಲಿ ಆರಾಧ್ಯಳಿಗೆ ಇರೋ ಸ್ಥಾನ ಶಾಶ್ವತವಾಗಿ ಹಾಗೇನೇ ಇರುತ್ತೆ. ಅವಳ ಕೆನ್ನೆ ತಟ್ಟಿದಳು. ಆರಾಧ್ಯ ಬಿಕ್ಕುತ್ತಾ ಶೀತಲಾಳನ್ನು ಗಟ್ಟಿಯಾಗಿ ಅಪ್ಪಿದಳು. ಅಶ್ವಿನ್ನ ವಾರ್ಡ್ನಲ್ಲಿ ಕುಳಿತಿದ್ದ ದೇವಿ ಶಂಕರ್, ಸಿಂಹಾಸನ ಅದನ್ನ ಬಯಸೋ ಅಥವಾ ಅದಕ್ಕೆ ಅರ್ಹನಾದ ವ್ಯಕ್ತಿಗೆ ಸೇರ್ಬೇಕು ಅಂತ ನೀನು ಹೇಳ್ದೆ. ನನ್ನ ನಂತರ ನಮ್ಮ ಪುರೋಹಿತರು ಸಿಂಹಾಸನವನ್ನ ಶ್ರೀಧರನಿಗೆ ಹಸ್ತಾಂತರಿಸಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಎಂದರು. ಅಲ್ಲೇ ಇದ್ದ ಶ್ರೀಧರ್ ದೇವಿಶಂಕರ್ ಅವರನ್ನು ಆಶ್ಚರ್ಯದಿಂದ ನೋಡಿದರು. ಅಶ್ವಿನ್ ಮುಗುಳು ನಕ್ಕ. ವಂಶಿ, ಹಾಗೇನೆ ಈ ಬಾರಿ ಸೊಸೈಟಿ ಅಧ್ಯಕ್ಷರ ಚುನಾವಣೆಯಲ್ಲಿನೂ ಶ್ರೀಧರನನ್ನ ಕಣಕ್ಕಿಳಿಸ್ಬೇಕಂತ ನಾನು ಅಂದ್ಕೊಂಡೆ ಎಂದರು. ಶ್ರೀಧರ್, ಜನರು ಒಪ್ತಾರಾ ಅನುಮಾನದಿಂದ ಕೇಳಿದರು. ಅಶ್ವಿನ್, ಅವ್ರು ಯಾಕೆ ಒಪ್ಪೋದಿಲ್ಲ, ಎಲ್ಲದಕ್ಕೂ ಮಿಗಿಲಾಗಿ ನೀವಿಷ್ಟು ದಿನ ಎಲ್ರಿಗೂ ಸೇವೆ ಮಾಡಿದಿರಿ ಎಂದ. ಶ್ರೀಧರ್, ಅದೇನೋ ನಿಜ, ಆದರೆ ಅದಕ್ಕೆಲ್ಲ ಯಾರೂ ಒಪ್ಪೋದಿಲ್ಲ ಎಂದರು. ವಂಶಿ, ಅದನ್ನೆಲ್ಲ ನಮಗ್ ಬಿಡಿ, ಹೇಗೂ ಅಪ್ಪನ ದೃಷ್ಟಿಲಿ ನಿಮ್ಮಷ್ಟು ಯೋಗ್ಯರು ಯಾರೂ ಇಲ್ಲ ಅನ್ನೋದು ಸಾಬೀತಾಯ್ತಲ್ಲ, ಅಷ್ಟೇ ಸಾಕು ಎಂದರು. ದೇವಿಶಂಕರ್, ಅದೇ ರೀತಿ ಸಮಾಜಕ್ಕೆ ಇಂದಿನ ಯುವ ಪೀಳಿಗೆಯ ಹೊಸ ಚಿಂತನೆ ಮತ್ತೆ ಹೊಸ ಉತ್ಸಾಹವನ್ನ ತುಂಬುವವರು ಬೇಕು ಎಂದರು. ವಂಶಿ, ಸರಿ, ನಾನೆಲ್ಲ ಸಿದ್ಧತೆಗಳನ್ನ ಮುಗಿಸ್ತೀನಿ. ಅಶ್ವಿನ್ ಡಿಸ್ಚಾರ್ಜ್ ಆದ ತಕ್ಷಣ ನಾವು ಸೆಮಿನಾರ್ನ ಆಯೋಜಿಸಬಹುದು ಎಂದರು. ದೇವಿಶಂಕರ್, ಹೌದು ಎಂದು ಹೇಳಿದ ತಕ್ಷಣ ವಂಶಿ ಎದ್ದು ಹೊರಗೆ ಹೋದರು. ದೇವಿಶಂಕರ್ ಅವರು, ಈಗ ನೀನು ರೆಸ್ಟ್ ಮಾಡು ಎಂದು ಹೇಳುತ್ತಾ ಎದ್ದೇಳಲು ಶ್ರೀಧರ್ ಅವರನ್ನು ಬೆಂಬಲಿಸಿದರು. ಅದನ್ನು ನೋಡಿ ಅಶ್ವಿನ್ ಮುಖದಲ್ಲಿ ಮತ್ತೊಮ್ಮೆ ನಗು ಕಾಣಿಸಿಕೊಂಡಿತು. ವಾರ್ಡ್ನಲ್ಲಿ ಈಗ ಸದ್ದುಗದ್ದಲವಿಲ್ಲದೆ ಪ್ರಶಾಂತವಾಗಿತ್ತು. ಅಶ್ವಿನ್ ಕಣ್ಣು ಮುಚ್ಚೆಯೇ ಮುಗುಳು ನಕ್ಕನು. ಅವನ ಬಳಿಗೆ ಬಂದ ಶೀತಲ್, ನಾನು ಹೆಜ್ಜೆ ಸಪ್ಪಳ ಕೂಡ ಮಾಡದೆ ಬಂದೆ, ನಿನಗೆ ಹೇಗೆ ಗೊತ್ತಾಯ್ತು ಕೇಳಿದಳು. ಅಶ್ವಿನ್ ಕಣ್ಣು ತೆರೆಯುತ್ತಾ, ನಿನ್ನ ಗಮ ಸಾಕು ನನಗೆ ನಿನ್ನ ಪ್ರೆಸೆನ್ಸ್ನ ತಿಳಿಸೋಕೆ ಎಂದ. ಮರುಕ್ಷಣವೇ ಶೀತಲ್ ನಾಚಿಕೆ ಮತ್ತು ಸಂತೋಷದ ಮಿಶ್ರ ಭಾವದಿಂದ ಮುಗುಳ್ನಕ್ಕಳು. ಅಶ್ವಿನ್ ತನ್ನ ಕೈಯನ್ನು ಮುಂದಕ್ಕೆ ಚಾಚಿದನು. ನಾನು ಬಹಳ ಸಮಯದಿಂದ ನೀನ್ ಬರ್ತೀಯಾ ಅಂತ ಕಾಯ್ತಾ ಇದ್ದೆ ಎಂದ. ಶೀತಲ್ ತನ್ನ ಮೊಣಕೈಯನ್ನು ಹಾಸಿಗೆಯ ಮೇಲೆ ಇರಿಸಿ ತನ್ನ ಅಂಗೈ ಮೇಲೆ ಮುಖವನ್ನು ಇಟ್ಟುಕೊಂಡಳು. ನೀನ್ ರೆಸ್ಟ್ ತಗೊಳ್ಳಿ ಅಂತ ನಾನು ಸುಮ್ಮನಿದ್ದೆ ಎಂದಳು. ಕಣ್ಣುಗಳಲ್ಲಿ ಅಪಾರ ಪ್ರೀತಿಯನ್ನು ತುಂಬಿಕೊಂಡಿದ್ದ ಅಶ್ವಿನ್, ವಿಶ್ರಾಂತಿಗಿಂತ ನೆಮ್ಮದಿ ಮುಖ್ಯ ಅಲ್ವಾ ಎಂದ. ನಗುತ್ತಾ ಶೀತಲ್ ತಲೆ ಬಾಗಿಸಿದಳು. ಬಾಗಿಲ ಬಳಿ ನಿಂತು ಇವರ ಮಾತುಗಳನ್ನು ಕೇಳುತ್ತಿದ್ದ ನಿತಾರ ತುಸು ಇಣುಕಿ, ನೋಡು, ಗಿಳಿ ಮತ್ತೆ ಮೈನಾ ಎಷ್ಟು ಮುದ್ದಾಗಿ ಮಾತನಾಡ್ಕೊಳ್ತಾ ಇದ್ದಾವೆ ಎಂದು ನಕ್ಕಳು. ಶೀತಲ್ ಬಾಗಿಲಿನತ್ತ ತಿರುಗಿದವಳು ಅಲ್ಲಿ ನಿತಾರ ನಿಂತಿರುವುದನ್ನು ನೋಡಿ ಎದ್ದು ಅವಳ ಬಳಿಗೆ ಓಡಿ ಅವಳನ್ನು ಅಪ್ಪಿಕೊಂಡಳು. ನಿತಾರ ಶೀತಲ್ ಸುತ್ತಲೂ ತನ್ನ ತೋಣುಗಳಿಂದ ಬಳಸುತ್ತಾ, ನಾನಿನ್ನ ಮೀಟ್ ಮಾಡಿ ನನ್ನ ಕುಂದುಕೊರತೆಗಳನ್ನೆಲ್ಲ ಪರಿಹರಿಸ್ಕೋಬೇಕು ಅಂತ ಯೋಚಿಸ್ತಾ ಇದ್ದೆ ಕಣೆ. ಈಗ ನೋಡು, ಒಳ್ಳೆ ಟೈಮಲ್ಲೇ ನೀನು ಸಿಕ್ದೆ ಎಂದು ಕಣ್ಣು ಮಿಟುಕಿಸಿದಳು. ಮುಂದೆ ಬರುತ್ತಾ, ಏನಪ್ಪಾ ಹೀರೋ, ಹೇಗಿದ್ಯಾ ಅಶ್ವಿನ್ ಕಡೆ ನೋಡಿ ಕೇಳಿದಳು. ಅಶ್ವಿನ್ ಸ್ವಲ್ಪ ಎದ್ದು ಬೆನ್ನಿಗೆ ಪಿಲ್ಲೋ ಸಪೋರ್ಟ್ ಕೊಟ್ಟು ಕೂತವನು, ನೀವೆಲ್ಲ ಯಾಕೆ ನನ್ನ ಹೀರೋ ಹೀರೋ ಅಂತ ಕರೀತಾ ಇರೋದು ಎಂದ. ನಿತಾರ, ಸೌರವೇ ನಿನಗೆ ಈ ಬಿರುದನ್ನ ಕೊಟ್ಟಿದ್ದಾನೆ, ನಾವೆಲ್ಲ ಅದನ್ನ ಫಾಲೋ ಮಾಡ್ತಾ ಇದ್ದೀವಪ್ಪ ಎಂದು ಭುಜ ಕುಣಿಸಿದಳು. ಅಶ್ವಿನ್, ನಿಜವಾದ ಹೀರೋ ನಾನಲ್ಲ, ಬೇರೆ ಯಾರೋ ಇದ್ದಾರೆ ಎಂದ. ನಿತಾರ ಮತ್ತು ಶೀತಲ್ ಇಬ್ಬರು ಒಟ್ಟಿಗೆ ಯಾರು ಎಂದರು.
ಇದ್ದಕ್ಕಿದ್ದ ಹಾಗೆ ಶೀತಲ್ ಸಂಶಯದ ಮುಖ ಮಾಡಿ ಭಯ್ಯಾನಾ ಎಂದಳು. ಅಶ್ವಿನ್, ಗೊತ್ತಾ ಅವನ ಬಗ್ಗೆ ನಿನಗೆ ಎಂದು ಕೇಳಿದ. ಅಶ್ವಿನ್ ಹೀಗೆ ಹೇಳಿದಾಗ ಶೀತಲ್ ಯೋಚಿಸಲು ಶುರು ಮಾಡಿದಳು. ಏಕೆಂದರೆ ಅವಳು ಎಲ್ಲೋ ಈ ಹೆಸರನ್ನು ಕೇಳಿದ್ದಳು. ಅಷ್ಟರಲ್ಲಿ ಆರಾಧ್ಯ ಅಲ್ಲಿಗೆ ಬಂದಳು. ಶೀತಲ್ ಆರಾಧ್ಯ ಕಡೆ ನೋಡುತ್ತಾ, ಆರಾಧ್ಯ, ನಾನು ಒಂದು ಹೆಸರನ್ನ ಹೇಳ್ತೀನಿ, ಅವನ ಬಗ್ಗೆ ನಮ್ಗೆ ಗೊತ್ತು ಅನ್ನಿಸ್ತಾ ಇದೆ ನನಗೆ. ನಿನಗೆ ನೆನಪಿದ್ರೆ ಹೇಳು, ಅವನನ್ನ ಎಲ್ಲರೂ ಭಯ್ಯ ಅಂತ ಕರೀತಾರೆ ಎಂದಳು. ಆರಾಧ್ಯ ಅಶ್ವಿನ್ ಕಡೆಗೆ ನೋಡುತ್ತಾ, ಗೋವಾದಿಂದ ನಮ್ಮನ್ನ ಇಲ್ಲಿಗೆ ಕರೆತಂದವನು ಅವನೇ ಎಂದಳು. ಈಗ ಎಲ್ಲರೂ ಆಶ್ಚರ್ಯದಿಂದ ಆರಾಧ್ಯಳೆಡೆಗೆ ನೋಡಲಾರಂಭಿಸಿದರು. ಆರಾಧ್ಯ ಮುಂದುವರಿದು, ಡಾರ್ಲಿಂಗ್ಗೆ ಹೀಗಾಗಿದೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಶೀತಲ್ ಪ್ರಜ್ಞೆ ಕಳ್ಕೊಂಡ್ಲು. ಅದಕ್ಕಾಗಿ ನಾನೊಂದು ಟ್ಯಾಕ್ಸಿನ ಬುಕ್ ಮಾಡಿದೆ ಎಂದಳು. ಅಶ್ವಿನ್, ಆ ಟ್ಯಾಕ್ಸಿ ಡ್ರೈವರ್ ಯಾರು ಆತುರದಿಂದ ಕೇಳಿದ. ಅವನಿಗೆ ಭಯ್ಯ ಬಗ್ಗೆ ಕುತೂಹಲ ಮೂಡಿತ್ತು. ಆರಾಧ್ಯ, ನಾವು ಗೋವಾದಿಂದ ಹೊರಟಾಗ ಡ್ರೈವರ್ ಬೇರೆ ಯಾರೋ ಇದ್ರು, ಆದ್ರೆ ದಾರಿ ಮಧ್ಯದಲ್ಲಿ ಇನ್ನೊಬ್ರು ಯಾರೋ ಬಂದ್ರು. ಆದ್ರೆ ಮೊದ್ಲಿದ್ದ ಡ್ರೈವರು ಆಗಾಗ ಫೋನ್ ಮಾಡ್ತಾನೇ ಇದ್ರು. ಆ ಟೈಮಲ್ಲಿ ಅವರು ಭಯ್ಯ ಅಂತ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಮಧ್ಯ ದಾರಿಲಿ ಡ್ರೈವರ್ ಬದಲಾದಾಗ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಅದಕ್ಕಾಗಿನೇ ನಾನು ಟ್ಯಾಕ್ಸಿ ಬುಕ್ ಮಾಡಿದ ಕಂಪ್ನಿಗೆ ಕಾಲ್ ಮಾಡಿದಾಗ ಅವರು ಬುಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರು ಎಂದಳು. ಶೀತಲ್ ಈಗ ಆಶ್ಚರ್ಯಚಕಿತಳಾದಳು. ಇದು ತುಂಬಾ ಡೇಂಜರಸ್ ಆರಾಧ್ಯ, ನೀನ್ ನನಗೆ ಯಾಕೆ ಹೇಳಲಿಲ್ಲ ಭಯದಿಂದ ಕೇಳಿದಳು. ಆರಾಧ್ಯ, ಆ ಟೈಮಲ್ಲಿ ನನಗೆ ಏನೂ ತೋಚಲಿಲ್ಲ ಶೀತಲ್. ನಿನ್ನನ್ನು ನೋಡಿ ನನಗೆ ಭಯ ಆಗಿತ್ತು. ಅದು ಅಲ್ಲದೆ ಡಾರ್ಲಿಂಗಿಗೆ ಬೇರೆ ಹೀಗಾಗಿತ್ತು. ಅವಳು ಕೂಡ ಚೂರು ನರ್ವಸ್ ಆದಳು. ಶೀತಲ್ ಏನನ್ನೋ ಹೇಳಲು ಹೊರಟಳು. ತಕ್ಷಣ ನಿತಾರ ಅವಳ ಕೈ ಹಿಡಿದುಕೊಂಡಳು. ಅಶ್ವಿನ್, ಆಮೇಲೇನಾಯ್ತು ಆರಾಧ್ಯ ಕೇಳಿದ. ಆರಾಧ್ಯ, ನಾವು ಹಾಸ್ಪಿಟಲ್ ಹತ್ರ ಬಂದಾಗ ನಾವು ಒಳಗೆ ಬರೋಕೆ ಅವನಿಂದಾನೇ ಹೆಲ್ಪ್ ಆಯಿತು ಎಂದಳು. ಶೀತಲ್ ತಲೆ ಹಿಡಿದು ಕುಳಿತು ಬಿಟ್ಟಳು. ನಿತಾರ, ಶೀತಲ್ ಏನಾಯಿತು ಆತಂಕದಿಂದ ಅವಳೆಡೆಗೆ ನೋಡಿದಳು. ಶೀತಲ್, ನನಗೆ ಭಯ ಆಗ್ತಿದೆ, ನನಗೆ ಭಯನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಎಂದಳು. ಶೀತಲ್ ಆರಾಧ್ಯಳ ಕಡೆ ನೋಡಲಾರಂಭಿಸಿದಳು. ಇದರಿಂದಾಗಿ ಆರಾಧ್ಯಳ ಕಣ್ಣುಗಳು ಕೆಳಕ್ಕೆ ಇಳಿದವು. ಶೀತಲ್ ಮತ್ತು ಆರಾಧ್ಯಳ ಕಣ್ಣುಗಳಲ್ಲಿ ಕಾಣದ ಭಯವೊಂದು ಬಂದು ಮನೆ ಮಾಡಿ ಕೂತಿತ್ತು. ಆದರೆ ಅದು ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಅಶ್ವಿನ್ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದನು. ಪೂರ್ವ, ಭಯ್ಯ ಯಾರು ಅಂತ ನೀನ್ ಕಂಡಿಡಿದ್ಯಾ ಅಲ್ಲಿಗೆ ಬಂದವನು ಅಶ್ವಿನ್ ಕಡೆಗೆ ನೋಡುತ್ತಾ ಕೇಳಿದ. ಅಷ್ಟರಲ್ಲಿ ಅವನ ಜೊತೆಗೆ ಬಂದ ಸೌರವ್, ಅವನೊಬ್ಬ ರೌಡಿ, ಅಂಡರ್ ವರ್ಲ್ಡ್ ಡಾನ್ ಅವನು ಎಂದ. ನಿತಾರ, ಏನೋ ಹೇಳ್ತಾ ಇದೀಯಾ ಆತಂಕದಿಂದ ಕೇಳಿದಳು. ಸೌರವ್, ವಿಶ್ವಾಸ್ ಇದನ್ನ ನನ್ನ ಹತ್ರ ಹೇಳ್ದ. ಅವನಿಗೆ ಹೆದ್ರಿ ಅಶ್ವಿನ್ ಮೇಲೆ ಅಟ್ಯಾಕ್ ಮಾಡಿದವರಲ್ಲಿ 3 ಜನ ಬಂದು ಸರೆಂಡರ್ ಆಗಿದಾರಂತೆ ಎಂದ. ನಿತಾರ, ಆದ್ರೆ ಅವನ್ ಯಾಕೆ ನಮ್ಮ ಅಶ್ವಿನ್ ಮತ್ತು ಶೀತಲ್ಗೆ ಸೇವ್ ಮಾಡ್ತಾನೆ ಗೊಂದಲದಲ್ಲಿ ಕೇಳಿದಳು. ಅಶ್ವಿನ್, ಅವನ್ ನನ್ನನ್ನ ದಾದಾ ಅಂತ ಕರೀತಾನೆ ಎಂದ. ಸೌರವ್ ಕೋಪದಿಂದ, ಇದ್ಯಾವ ರೀತಿಯ ಬೆಳವಣಿಗೆ ಹುಬ್ಬು ಗಂಟಿಕ್ಕಿದ. ನಿತಾರ, ಶಟಪ್ ಸೌರವ್ ಎಂದಳು. ಅಶ್ವಿನ್ ಹಿಂದೆ ನಡೆದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ, ಯಾವಾಗ್ಲೋ ಅವನು ಕಷ್ಟದಲ್ಲಿದ್ದಾಗ ನಾನು ಅವನಿಗೆ ಸಹಾಯ ಮಾಡಿದ್ದೆ. ಆ ಟೈಮಲ್ಲಿ ಅವನು ತನ್ನ ಹಿನ್ನೆಲೆ ಬಗ್ಗೆ ನನಗೆ ಹೇಳಿದ್ದ. ಬಹುಶಃ ಅದಕ್ಕಾಗಿಯೇ ನನ್ನನ್ನ ಮತ್ತೆ ಶೀತಲ್ನ ಸೇವ್ ಮಾಡಿರಬಹುದು ಎಂದ. ನಿತಾರ, ಹೋ, ಒಳ್ಳೆ ಕೆಲಸ. ಹೇಳ್ಬೇಕಂದ್ರೆ ಅಂತ ಜನರು ನಿನ್ನ ಲೈಫಲ್ಲಿ ಇರಬೇಕು ಈಗ ಎಂದಳು. ಶೀತಲ್, ಇಲ್ಲ, ಅದು ಒಳ್ಳೆಯವರಾಗಿರುವವ್ರ ಬಗ್ಗೆ ಅಲ್ಲ ಎಂದವಳು ಆರಾಧ್ಯ ಕಡೆ ನೋಡುತ್ತಾ, ನಮ್ಮ ಉಪಸ್ಥಿತಿಯಲ್ಲೂ ಅವನು ತಪ್ಪದಾರಿಲಿ ಹೋದ್ರೆ ಅದು ಒಳ್ಳೆಯದಲ್ಲ ಎಂದಳು. ಸೌರವ್, ಇದನ್ನೆಲ್ಲ ಈಗ ಬಿಡಿ, ಹೇಗೋ ನಮ್ಮ ಅಶ್ವಿನ್ ಸೇಫ್ ಆದ, ಅದ್ರ ಬಗ್ಗೆ ಯೋಚಿಸಿ ಎಂದವನು ಅಶ್ವಿನ್ ಕಡೆ ನೋಡುತ್ತಾ, ಈಗ ನೀನು ರೆಸ್ಟ್ ಮಾಡು ಎಂದ. ಅಶ್ವಿನ್, ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ಅಲ್ವಾ ಎಂದು ಕೇಳಿದ. ಸೌರವ್, ಹೌದು ಎಂದ. ಅಶ್ವಿನ್, ಸೀತಾ ಎಲ್ಲಿದ್ದಾಳೆ? ಎಲ್ಲರೂ ಬಂದು ನನ್ನನ್ನು ನೋಡ್ಕೊಂಡು ಹೋದ್ರು, ಆದರೆ ನಾನು ಕಣ್ಣು ತೆರೆದಾಗಿಂದ ನಾನು ಅವಳನ್ನ ನೋಡೇ ಇಲ್ವಲ್ಲ ಜ್ಞಾಪಿಸಿಕೊಂಡವನಂತೆ ಕೇಳಿದ. ಸೌರವ್, ನೀನು ಅವಳ ಜೊತೆ ಮಾತಾಡಬೇಕು ಅಂತ ನನಗನ್ಸುತ್ತೆ ಎಂದ. ಅಶ್ವಿನ್ ಸೌರವ್ ಕಡೆ ಗೊಂದಲದಿಂದ ನೋಡಿದ. ಸೌರವ್, ನಾನು ಅವಳನ್ನ ಕಳಿಸ್ತೀನಿ ಎಂದು ಹೇಳಿ ಹೊರಗೆ ಹೋದನು. ಅವನ ಹಿಂದೆಯೇ ಆರಾಧ್ಯ ಕೂಡ ಹೋದಳು. ನಿತಾರ, ನೀನು ರೆಸ್ಟ್ ಮಾಡು, ನಾವು ಸೌರವ್ ಮನೆಯಲ್ಲೇ ಇದ್ದೀವಿ ಎಂದಳು. ಪೂರ್ವ,
ನಾನು ಅವನ ಜೊತೆ ಮಾತಾಡಿದ್ದೀನಿ. ನಿನ್ನ ಮೇಲೆ ಅಟ್ಯಾಕ್ ಬಗ್ಗೆ ತುಂಬ ವಿಷಯ ನಡೀತಿದೆ. ಮೇ ಬಿ ಅಪಾಯ ಇನ್ನು ಮುಂದೆ ಕಡಿಮೆ ಆಗಬಹುದು. ನಾವು ಆ ಭಯ್ಯನ ನೋಡ್ಕೊಳ್ತೀವಿ. ನೀನು ರೆಸ್ಟ್ ಮಾಡು. ನಾನು ಬೆಳಿಗ್ಗೆ ಆಶ್ರಮಕ್ಕೆ ಹೋಗ್ತೀನಿ ಎಂದು ಹೇಳಿ ಹೊರ ನಡೆದನು. ಆದಿ ಕೂಡ ನಗುತ್ತಾ ಟೇಕ್ ಕೇರ್ ಮಗ ಎಂದು ಹೊರಗೆ ಹೋದನು. ನಿತಾರ ಶೀತಲಾಳನ್ನು ಒಮ್ಮೆ ಅಪ್ಪಿ ನಗುತ್ತಾ ಹೊರಗೆ ಹೋದಳು. ಈಗ ಶೀತಲ್ ಮತ್ತು ಅಶ್ವಿನ್ ಮಾತ್ರ ಅಲ್ಲೇ ಇದ್ದರು. ಅಶ್ವಿನ್ ಶೀತಲಾಳನ್ನು ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದನು. ಆರಾಧ್ಯ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಕೇಳಿದ. ಶೀತಲ್, ಆರಾಧ್ಯ ಜೀವನದಲ್ಲಿ ಈಗಲೇ ಬೇಕಾದಷ್ಟನ್ನ ನೋಡ್ಬಿಟ್ಟಿದ್ದಾಳೆ. ಅದರಿಂದನೇ ಇಷ್ಟು ಸಣ್ಣ ವಯಸ್ಸಲ್ಲೇ ಅಷ್ಟು ತಿಳುವಳಿಕೆ ಬಂದಿದೆ ಅವಳಿಗೆ. ಆದರೆ ಎಲ್ಲೋ ಆಳವಾಗಿ ಅವಳು ತನ್ನ ಜೀವನದಲ್ಲಿ ಚೆನ್ನಾಗಿ ನಡೀತಿರೋ ಎಲ್ಲನೂ ಇದ್ದಕ್ಕಿದ್ದ ಹಾಗೆ ಕೆಟ್ಟದಾಗಿ ಪರಿಣಮಿಸ್ಬಿಡ್ಬಹುದು ಅಂತ ಭಯ ಪಡ್ತಾಳೆ. ಅದಕ್ಕಾಗಿಯೇ ಎಷ್ಟೋ ಸಾರಿ ಅವಳ ಮನಸ್ಸಿಗೆ ಯಾರಿಗಾದರೂ ದೈಹಿಕ ಹಾನಿಗೆ ಸಂಬಂಧಿಸಿದ ಆಲೋಚನೆಗಳು ಬಂದ್ಬಿಡುತ್ತೆ. ಆರಾಧ್ಯ ಇದನ್ನೆಲ್ಲ ಆತ್ರದಿಂದ ಮಾಡಿದ್ಲು. ಆದರೆ ಏನೋ ತಪ್ಪು ನಡೆಯಲಿದೆ ಅಂತ ಅವಳಿಗೆ ಗೊತ್ತಾದಾಗ ಅವಳು ಆ ತಪ್ಪನ್ನು ಅದೇ ರೀತಿಯಲ್ಲಿ ನಿಭಾಯಿಸೋಕೆ ಮುಂದಾದ್ಲು. ಅದು ಕೋಪ ನನಗೆ ಎಂದಳು. ಅಶ್ವಿನ್, ಅವಳು ಮೊದಲು ಯಾರಿಗಾದ್ರೂ ನೋವು ಕೊಟ್ಟಿದ್ದಾಳಾ ಕೇಳಿದ. ಶೀತಲ್ ಖಚಿತವಾಗಿ ಕಾಣಲಿಲ್ಲ. ಹೌದು ಎಂದಳು. ಸೌರವ್, ಬಾ, ನಾನು ನಿನ್ನ ಬರೋಕೆ ಹೇಳಿದೆ ಎಂದು ಹೇಳುತ್ತಾ ಸೀತಾಳನ್ನು ವಾರ್ಡ್ ಒಳಗೆ ಕರೆದೊಯ್ದ. ಅಶ್ವಿನ್ ಮತ್ತು ಶೀತಲ್ ತಮ್ಮ ಮಾತಿಗೆ ಬ್ರೇಕ್ ಹಾಕಿದರು. ಆದರೆ ಸೀತಾ ವಾರ್ಡ್ ಒಳಗೆ ಬರದೆ ಹಿಂತಿರುಗಲು ಮುಂದಾದಳು. ಸೌರವ್, ನೀನು ನಿಜವಾಗಿಯೂ ನನ್ನನ್ನು ನಿನ್ನ ಸ್ವಂತ ಅಣ್ಣ ಅಂತ ಪರಿಗಣಿಸಿದ್ರೆ ಇಲ್ಲಿಂದ ಹೊರಗೆ ಹೆಜ್ಜೆ ಹಾಕ್ಬೇಡ ಎಂದ. ಮರುಕ್ಷಣವೇ ಶೀತಾಳ ಹೆಜ್ಜೆಗಳು ತಟಸ್ಥವಾದವು. ಸೀತಾ ತಲೆಬಾಗಿಸಿ ಕಣ್ಣೀರು ಸುರಿಸುತ್ತಿರುವುದನ್ನು ಶೀತಲ್ ನೋಡಿದ ತಕ್ಷಣ ಶೀತಲ್ ನಗುತ್ತಾ ಎದ್ದು ಹೊರಗೆ ಹೋಗಲು ಮುಂದಾದಳು. ಆದರೆ ಅಶ್ವಿನ್ ಅವಳ ಕೈ ಹಿಡಿದು ನಿಧಾನವಾಗಿ ನಾವಿಬ್ರೂ ಹ್ಯಾಂಡ್ಲು ಮಾಡೋಣ ಎಂದ. ಶೀತಲ್ ಆದರೆ ತುಸು ಅಳುಕಿದಳು. ಅಶ್ವಿನ್, ಏನು ಮಾತಾಡಬೇಡ ಎಂದ. ಶೀತಲ್ ನಿಂತು ಸೀತಾಳನ್ನೇ ನೋಡಿದಳು. ಅಶ್ವಿನ್ ನಿಧಾನವಾಗಿ ಸೀತಾ, ನೀನು ಒಳಗೆ ಯಾಕೆ ಬರಲಿಲ್ಲ ಅಂತ ನಾನು ಕೇಳಬೇಕಾ ಎಂದ. ಸೀತಾ ಕಣ್ಣುಗಳು ಇನ್ನಷ್ಟು ನೆಲ ನೋಡಿದವು. ಅಳುತ್ತಾ ಸೀತಾಗೆ ಎಲ್ಲನೂ ತಿಳಿದಿದೆ, ಆದರೆ ಅವಳಿಂದಾನೇ ಅವಳ ಅಣ್ಣನಿಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದು ಬಿಕ್ಕಿದಳು. ಅಶ್ವಿನ್, ಹಾಗಾದ್ರೆ ಒಬ್ಬ ಅಣ್ಣ ತನ್ನ ತಂಗಿನ ಸೇವ್ ಮಾಡಬಾರ್ದಾ ಎಂದ. ಸೀತಾ, ನಿನಗೇನಾದರೂ ಆದರೆ ಅದಕ್ಕೂ ಮಿಗಿಲಾಗಿ ನಾನೇನು ನಿನ್ನ ಸ್ವಂತ ತಂಗಿ ಅಲ್ಲ ಎಂದಳು. ಅಶ್ವಿನ್, ಸರಿ, ಹಾಗಾದ್ರೆ ಇಲ್ಲಿಂದ ಹೋಗು. ಇನ್ನು ಮುಂದೆ ನಿನ್ನ ಸ್ವಂತ ಅಣ್ಣನಲ್ಲದ ಈ ಅಣ್ಣನ ಮುಖನ ನೋಡಬೇಡ ಕೋಪದಲ್ಲಿ ಹೇಳಿದ. ಇದ್ದಕ್ಕಿದ್ದ ಹಾಗೆ ಅಶ್ವಿನ್ ಬಳಿಗೆ ಓಡಿ ಬಂದ ಸೀತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೀಗೆಲ್ಲ ಹೇಳ್ಬೇಡ ಅಣ್ಣ. ಈ ಸೀತೆಗೆ ನೀನಿಲ್ದೆ ಬೇರೆ ಯಾರೂ ಇಲ್ಲ. ಸೀತೆ ಯಾವತ್ತೂ ಸತ್ತೋಗ್ತಾ ಇದ್ಲು, ಆದರೆ ನೀನು ಅವಳನ್ನ ಉಳಿಸಿ ಅವಳಿಗೆ ಬದುಕೋಕೆ ಕಲಿಸಿದೀಯ ಎಂದಳು. ಅಶ್ವಿನ್ ನಗುತ್ತಾ ಸೀತಾಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ ನನ್ನ ಸೀತಾ ತುಂಬ ಬುದ್ಧಿವಂತೆ, ಆದರೆ ಈ ಮಾತುಗಳು ಅವಳ ಬಾಯಿಂದ ಬಂದರೆ ಕೇಳೋಕಷ್ಟು ಚೆನ್ನಾಗಿರಲ್ಲ ಎಂದ. ಸೀತಾ, ಅದು ತಪ್ಪು ಅಣ್ಣ. ಇವತ್ತಿಂದ ಸೀತಾ ಹೀಗೆ ಏನನ್ನೂ ಹೇಳೋದಿಲ್ಲ. ಆದರೆ ಇವತ್ತಿಂದ ದೇವ್ರು ನಿನಗೆ ಈ ಆಸ್ಪತ್ರೆ ಮುಖನ ಇನ್ನೊಂದು ಸಾರಿ ತೋರಿಸಿದ್ರೆ ಸೀತಾ ಯಾವತ್ತೂ ಆ ದೇವ್ರನ್ನ ನೋಡೋದಿಲ್ಲ ಬಿಕ್ಕಿದಳು. ಅಶ್ವಿನ್ ನಗುತ್ತಾ ಹುಚ್ಚುಡುಗಿ, ಹಾಗೆಲ್ಲ ಏನೂ ಆಗೋಲ್ಲ ಸಮಾಧಾನಿಸಿದ. ಅವರಿಬ್ಬರು ಪರಸ್ಪರ ಮುದ್ದಾಗಿ ಮನವೊಲಿಸುವುದನ್ನು ಕಂಡು ಶೀತಲಾಳ ಮುಖದಲ್ಲಿ ನಗು ತೇಲುತ್ತಲೇ ಇತ್ತು. ಆ 3 ವರ್ಷಗಳಲ್ಲಿ ಅವಳು ಏನನ್ನೋ ಬದಲಾಯಿಸಿರಬಹುದು ಅಥವಾ ಬದಲಾಯಿಸಿಲ್ಲದಿರಬಹುದು. ಆದರೆ ಕಳೆದ 2 ವರ್ಷಗಳಲ್ಲಿ ಏನೆಲ್ಲ ಬದಲಾಗಿದೆ. ಅಶ್ವಿನ್ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಶೀತಲಾಳ ಕಣ್ಣುಗಳು ತುಂಬಿದವು ಮತ್ತು ಎಲ್ಲೋ ಒಂದು ಕಡೆ ಅವಳು ಅದರ ಬಗ್ಗೆ ಹೆಮ್ಮೆ ಪಡಲು ಶುರು ಮಾಡಿದಳು. ಎಷ್ಟೋ ಹೃದಯಗಳನ್ನು ಆಳುತ್ತಿದ್ದ ಅವನು, ಅದು ಕೂಡ ಇಷ್ಟರ ಮಟ್ಟಿಗೆ. ಶೀತಲ್ ಕಣ್ಣುಗಳು ತೇವವಾದವು. ಸೀತಾಳ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಆದ್ದರಿಂದ ಹೊರಗಿನ ಜನರ ಬಾಯಲ್ಲಿ ಅವಳು ತನ್ನ ಬಗ್ಗೆ ಏನು ಕೇಳಿದಳೋ ಅದೆಲ್ಲವನ್ನು ಅವಳು ಅಶ್ವಿನ್ಗೆ ಹೇಳಲು ಶುರು ಮಾಡಿದಳು. ಅಶ್ವಿನ್ ನಗುತ್ತಾ ಅದೆಲ್ಲ ಮಾತುಗಳ ಅರ್ಥವನ್ನು ಅವಳಿಗೆ ವಿವರಿಸಲು ಮುಂದಾದ. ಶೀತಲ್ ಅವರಿಬ್ಬರನ್ನು ನೋಡಿ ನಗುತ್ತಾ ಹೊರಗೆ ಹೋದಳು. ಸಂಜೆಯಾಗಿತ್ತು. ಸೌರವ್ ಮಾತ್ರ ಅಲ್ಲಿದ್ದ. ಉಳಿದವರೆಲ್ಲ ಮನೆಗೆ ಹೊರಟು ಬಿಟ್ಟಿದ್ದರು. ಅಂಕಲ್ ಆಂಟಿ ಕೂಡ ಹೊರಟು ಹೋಗಿದ್ದರು. ಆನ್ಯ ಕೂಡ.
ಅದರ ಜೊತೆಗೆ ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಈಗಾಗಲೇ ಹೊರಟು ಹೋಗಿದ್ದರು. ಈಗ ಶೀತಲ್ಗೆ ಅವಳ ನೆನಪಾಗಿತ್ತು. ಶೀತಲ್ ಹೊರಗೆ ಬಂದು ಆರಾಧ್ಯಳನ್ನು ಹುಡುಕಲು ಶುರು ಮಾಡಿದ ತಕ್ಷಣ ನರ್ಸ್ ಜೊತೆಗೆ ಮಾತನಾಡುತ್ತಿದ್ದ ಸೌರವ್ ಅವಳ ಬಳಿಗೆ ಬಂದ. ನಗುತ್ತಾ, ನಿಮ್ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ನಮ್ಮನೇಲಿದ್ದಾರೆ. ಆರಾಧ್ಯ ಮತ್ತೆ ನೀನು ಅಶ್ವಿನ್ ಅಥವಾ ನಮ್ಮನೇಲೇ ಉಳಿಬಹುದು ಎಂದ. ಶೀತಲ್, ಇಲ್ಲ, ನಾನು ಇವತ್ತು ಇಲ್ಲೇ ಇರೋಕೆ ಇಷ್ಟಪಡ್ತೀನಿ ಎಂದಳು. ಸೌರವ್, ಕೇವಲ ಜ್ಯೂಸ್ ಸಾಕಾಗೋದಿಲ್ಲ, ನೀನು ಊಟ ಕೂಡ ಮಾಡಿಲ್ಲ, ನೀನು ರೆಸ್ಟ್ ಮಾಡಬೇಕು. ಈಗ ರೆಸ್ಟ್ ಮಾಡು, ಬೇಕಿದ್ರೆ ನಾಳೆ ಉಳಿಬಹುದು ಎಂದ. ಸ್ವಲ್ಪ ತೇವಗೊಂಡ ಕಣ್ಣುಗಳಿಂದ ಶೀತಲ್, ಸೌರವ್ ಎಂದಳು. ಸೌರವ್, ಏನಾಯಿತು ಆತಂಕದಿಂದ ಕೇಳಿದ. ಕಣ್ಣುಗಳನ್ನು ಒರೆಸಿಕೊಂಡು ನಕ್ಕ ಶೀತಲ್, ಥ್ಯಾಂಕ್ಸ್ ಎಂದಳು. ಸೌರವ್, ಅದೆಲ್ಲ ಏನಕ್ಕೆ, ಅವನು ನನ್ನ ಫ್ರೆಂಡ್ ಎಂದ.